ನೋಡಿ ಸಿಬಿಐ ಕೇಸ್ ಇದೆ, ಸ್ಪೆಷಲ್ ಬೆಂಗಳೂರು ಸಿಬಿಐ ಚೆನ್ನೈನಲ್ಲಿ ಕೇಸ್ ಇದೆ, ಇಲ್ಲಿ ಚೆನ್ನೈನಲ್ಲೂ ಕೇಸ್ ಇದೆ ಇವ್ರ ಮೇಲೆ. 31 ಕೇಸ್ ಇದೆ ಇವ್ರ ಮೇಲೆ. ಪರಿಶೀಲಿಸಿ ಅವ್ರಿಗೆ ಸರ್ಕಾರ ಕೊಡ್ಲಿಕ್ಕೆ ಪರಿಶೀಲನೆ ಮಾಡ್ತದೆ. ಅವರು ಇಂಡಿವಿಜುವಲ್ ಆಗಿ ಕೊಡ್ಲಿ ಅಂತ ಮಾತನ್ನು 31 ಕೇಸ್ ಇದೆ ಅವ್ರ ಮೇಲೆ. 31 ಕೇಸ್ ಇದೆ ನೋಡಿ. ಎಲ್ಲ ಲೋಕಾಯುಕ್ತ ಕೇಸ್ ಇದೆ. ಲೋಕಾಯುಕ್ತ 12 ಕೇಸ್ ಇದೆ. ಕ್ಲೀನ್ ಚಿಟ್ ಕೊಟ್ಟರು 12 ಕೇಸು. ಲೋಕಾಯುಕ್ತದಲ್ಲಿ 12 ಕೇಸ್ ಕ್ಲೀನ್ ಚಿಟ್ ಕೊಟ್ಟರು. ಯಾರು ಕೊಟ್ಟರು 12 ಕೇಸು? ಲೋಕಾಯುಕ್ತದಲ್ಲಿ ಕೇಸ್ ನಡೀತಾ ಇದೆ. ಇವತ್ತು ಎನ್ಕ್ವೈರಿಗೆ ಗವರ್ನರ್ ಕರೀತಾ ಇದ್ದಾರೆ. ಇವತ್ತು ಎನ್ಕ್ವೈರಿಗೆ ಗವರ್ನರ್ ಕರೀತಾ ಇದ್ದಾರೆ. ಎನ್ಕ್ವೈರಿಗೆ ಗವರ್ನರ್ ಅಪ್ಲಿಕೇಶನ್ ಹಾಕಿದ್ದಾರೆ. ಕೇಸ್ ಇಲ್ಲ ಅಂದ್ರೆ ಹೆಂಗೆ ಅಪ್ಲಿಕೇಶನ್ ಹಾಕ್ತಾರೆ ಅವರು? ಕೇಸ್ ಇಲ್ಲ ಅಂದ್ರೆ ಹೆಂಗೆ ಅಪ್ಲಿಕೇಶನ್ ಹಾಕ್ತಾರೆ? ಅವರಿಗೆ ಅಗತ್ಯವಿರುವ ಒಂದು ಕೇಸ್ ಇಲ್ಲ ಅಂತೀರ. 32 ಕೇಸ್ ಇದೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ದೂರದ ಪಟ್ಟಣಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಇದೆ. ಮಾನ್ಯ ಪದವಿ ಪೂರ್ವ ಶಿಕ್ಷಣ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿ ಮಾಡಬೇಕು ಅಂತ ಹಲವು ಬಾರಿ ಸರ್ಕಾರ ಏನಾಗ್ತದೆ? ಸರ್ಕಾರ ಚಿಮಾರಿ ಹಾಕಲ್ವಾ? ಸರ್ಕಾರ ಮಾನ ಮರ್ಯಾದೆ ಒಬ್ಬ ನಾಗೇಂದ್ರಗೋಸ್ಕರ ಆದರೆ 2 ವರ್ಷ ಲಕ್ಷಾಂತರ ಕೋಟ್ಯಾಂತರ ದಲಿತರ ಹಣವನ್ನ ತಿಂದವ್ರಿಗೆ ಕೂತಿಸ್ಕೊಂಡ್ರೆ ಆ ದಲಿತರ ಮೋಸ ಮಾಡ್ದಂಗ ಆಗ್ತದೆ, ದಲಿತರಿಗೆ ವಂಚನೆ ಮಾಡ್ದಂಗ ಆಗ್ತದೆ. ಇನ್ನೊಬ್ಬ ದಲಿತರನ್ನ ಮಂತ್ರಿ ಮಾಡಿ ನಮ್ದೇನ್ ಬೇಡ ಅಂತಲ್ಲ. ಬಹಳ ಜನ ಕಾಯ್ತಾ ಇದ್ದಾರೆ. ಹಿಂದೆ ಬಹಳಷ್ಟು ಬಳ್ಳಾರಿಯಲ್ಲೂ ಇದ್ದಾರೆ, ಪದವಿ ಪೂರ್ವ ಶಿಕ್ಷಣ ರಾಜಣ್ಣ ಇದ್ದಾರೆ, ಮಾಡಿ ಈಶ್ವರ್ ಇದ್ದಾರೆ, ಮಾಡಿ ಪ್ರದೀಪ್ ಈಶ್ವರ್ ಅವರು ಬ್ಯಾಂಕ್ ಮಾಡಿ ಬೇಡ ಅಂತ ಹೇಳಲ್ಲ. ಒಬ್ಬ ನಾಗೇಂದ್ರಗೋಸ್ಕರ 224 ಜನರ ಹಕ್ಕನ್ನು ಎಸೆತಾ ಇದ್ದೀರಾ. ಒಳ್ಳೇದಾಗಲ್ಲ, ನಿಮ್ಗೆ ಒಳ್ಳೇದಾಗಲ್ಲ. ಇದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಯೋಚನೆ ಮಾಡಿ. ಒಬ್ಬ ನಾಗೇಂದ್ರಗೋಸ್ಕರ ಇಡೀ ಸಂಸ್ಥೆಯನ್ನು ಹಾಳು ಮಾಡಬೇಡಿ, ಇಡೀ ಕರ್ನಾಟಕವನ್ನು ಹಾಳು ಮಾಡಬೇಡಿ. ಒಬ್ಬ ನಾಗೇಂದ್ರಗೋಸ್ಕರ ಹಾಳು ಮಾಡಬೇಡಿ. ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೊಂದು ಕೇಸ್ 32 ಕೇಸ್ ಇರೋರಿಗೆ ನೀವು ಇಟ್ಕೊಬೇಕು ಅಂತ ಹೇಳಿ ಹಿಂದೆ ಸಿದ್ದರಾಮಯ್ಯನವರು ಇದ್ರು. ಅವ್ರ ಮೇಲೆ ಕೇಸ್ ಬಂದ ತಕ್ಷಣ ಸಿದ್ದರಾಮಯ್ಯನವರು ವಾಪಸ್ ಅವನ್ನ ಮನೆಗೆ ಕಳಿಸಿದ್ರು. ಡಿಕೆ ಬಂದ ತಕ್ಷಣ ಅವನ್ನ ವಾಪಸ್ ಯಾಕೆ ತಗೊಂಡ್ರಿ? ಸಿದ್ದರಾಮಯ್ಯನವರು ವಾಪಸ್ ಯಾಕೆ ಕಳಿಸಿದ್ರು? ಗೌರವವಾಗಿ ಅವ್ರನ್ನ ಮನೆಗೆ ಹೋಗಪ್ಪ ಅಂತ ಕಳಿಸಿದ್ರು. ಇದೇ ಡಿಕೆ ಅವರು ಬಂದು ಅವ್ರ ಹತ್ರ ಹಣ ಇಸ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಮೇಲೆ ಕೊಟ್ಬಿಟ್ಟು ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಹೈಕಮಾಂಡ್ಗೆ ದುಡ್ಡು ಕೊಟ್ಟು ಅವ್ರನ್ನ ಮಂತ್ರಿ ಮಾಡಿದ್ದೀರಾ, ನಾಗೇಂದ್ರ ಮಂತ್ರಿ ಮಾಡಿದ್ದೀರಾ. ಯಾಕೆ ಸಿದ್ದರಾಮಯ್ಯನವ್ರು ಯಾಕೆ ಬಿಟ್ರು ಹೇಳಿ? ಸಿದ್ದರಾಮಯ್ಯ ಬಿಟ್ಟಿದ್ ಯಾಕೆ? ಸಿದ್ದರಾಮಯ್ಯ ಒಳ್ಳೆ ಸರ್ಕಾರ ಕೊಡ್ಬೇಕು ಅಂತ ಹೇಳಿ ಆಪಾದನೆ ಬಂದಾಗ ಬಿಟ್ರು. ಡಿಕೆ ಮಾಡಬೇಕು ಅಂತ ಹೇಳಿ ಕೊಟ್ಟಿದೆ. ಅದಕ್ಕೆ ಸುಮಾರು 64 ಹಳ್ಳಿಗಳು ಬರ್ತವೆ. ಬಡ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬಹಳ ತೊಂದರೆಯನ್ನು ಹೊತ್ತಿದ್ದಾರೆ. ಅದಕ್ಕೆ ಆದಷ್ಟು ಶೀಘ್ರ ವಡಗೇರಿಯಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಮತ್ತು ಅದಕ್ಕೆ ಭರವಸೆಯನ್ನು ತಾವು ಕೊಡಬೇಕಂತ ತಮ್ಮ ಮೂಲಕ ಒತ್ತಾಯಿಸ್ತೇನೆ. ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಸಭಾಧ್ಯಕ್ಷರೇ, 26-27ನೇ ಸಾಲಿನಲ್ಲಿ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಸಭಾಧ್ಯಕ್ಷರೇ, ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳ